ಓಂ ಶಾಂತಿ. ಮುರಳಿಯ ದಿನಾಂಕ 26/1/2022. मीठे बच्चे, संगम पर तुम्हें बेहद का बाप मिला है. तुम आपस में भाई बहन हो. तुम्हें बाप से वर्षा लेना है. ಸಂಗಮ ಯುಗದಲ್ಲಿ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದರೆ ನೀವು ಪರಸ್ಪರ ಸೋದರ ಸೋದರಿಯರಾಗಿದ್ದೀರಿ. ನೀವು ತಂದೆಯಿಂದ ಆಸ್ತಿಯನ್ನು ಪಡಿಬೇಕು. ಪ್ರಶ್ನೆ: बाप की किस श्रीमत से हर चीज़ को पत्थर से पारस बना सकते हो? ತಂದೆಯ ಯಾವ ಶ್ರೀಮತದಿಂದ ಪ್ರತಿಯೊಂದು ವಸ್ತುವನ್ನು ಕಲ್ಲಿದ್ದನ್ನು ಪಾರಸ ಮಾಡಬಹುದು? ತಂದೆಯ ಯಾವ ಶ್ರೀಮತದಿಂದ ಕಲ್ಲಿನ ಸಮಾನವಾದಂತಹ ಪ್ರತಿಯೊಂದು ವಸ್ತುವನ್ನು ಪಾರಸ ಮಾಡಬಹುದು? ಕಲ್ಲಿನಿಂದ ಪಾರಸ ಮಾಡಬಹುದು. उत्तर: बाप की श्रीमत है, बच्चे तुम्हारे पास जो कुछ भी है उसे ईश्वरीय बैंक में जमा करो तो वह पत्थर से पारस हो जाएगा. ತಂದೆಯ ಶ್ರೀಮತ ಆಗಿದೆ, ಮಕ್ಕಳೇ ನಿಮ್ಮ ಹತ್ತಿರ ಏನಿದೆಯೋ ಅದನ್ನು ಈಶ್ವರೀಯ ಬ್ಯಾಂಕಿನಲ್ಲಿ ಜಮಾ ಮಾಡಿರಿ. ಆಗ ಅದು ಕಲ್ಲಿನಿಂದ ಪಾರಸ ಆಗುವುದು. बाबा तो देने वाला है, वह तुमसे कुछ लेता नहीं, लेकिन तुम्हारे पास जो भी एक्स्ट्रा है उसको सफल करो. ಬಾಬಾ ಕೊಡುವಂಥವರಾಗಿದ್ದಾರೆ ವಿನಃ ನಿಮ್ಮಿಂದ ಕೇಳುವಂಥವರಲ್ಲ, ಇಸ್ಕೊಳ್ಳುವಂಥವರು ಅಲ್ಲ. ಆದರೆ ನಿಮ್ಮ ಹತ್ತಿರ ಏನು ಹೆಚ್ಚಿನ ಹಣ ಸಂಪತ್ತು ಇದೆಯೋ ಅದನ್ನು ಸಫಲ ಮಾಡಿಕೊಳ್ಳಿರಿ. ಕಿಸಿ ಸೆ ಕರ್ಜಾ ಆದಿ ನಹಿ ಲೇನಾ ಹೈ, ತೂನೆ ರಾತ ಗವಾಯಿ ಸೋಕೆ. ಯಾರಿಂದನೂ ನೀವು ಸಾಲ ತಗೋಬಾರದು. ಸಾಲ ಮಾಡಿ ತಂದೆಯ ಸೇವೆ ಮಾಡಬೇಡ್ರಿ. ಹಣ ಇದ್ದರೆ ಸಫಲ ಮಾಡಿಕೊಡಿ. ಗೀತೆ: ತೂನೆ ರಾತ ಗವಾಯಿ ಸೋಕೆ. ಇಂದಿನ ಮನುಷ್ಯ ರಾತ್ರಿಯೆಲ್ಲ ನಿದ್ದೆ ಮಾಡೋದ್ರಲ್ಲಿ ಕಳೀತಾ ಇದ್ದಾನೆ, ಹಗಲೆಲ್ಲ ಊಟ ಮಾಡೋದ್ರಲ್ಲಿ ಕಳೀತಾ ಇದ್ದಾನೆ. ಓಂ ಶಾಂತಿ. गीत तो सुना, जो अच्छे अच्छे गीत है वह सेंटर्स पर होने चाहिए. यह तो बाबा ने बनवाए हैं. तुम्हारी बुद्धि में और कोई शास्त्र आदि नहीं है. तुम सब कुछ पढ़े हुए हो, जानते हो, परंतु अभी वह कुछ भी बुद्धि में नहीं. बाप कहते पढ़ा हुआ सब भूल जाओ, आप मरे मर गई दुनिया. ಇಂಥ ಒಳ್ಳೊಳ್ಳೆ ಹಾಡುಗಳನ್ನು ಸೇವಾ ಕೇಂದ್ರದಲ್ಲಿ ಇಟ್ಕೋಬೇಕು. ಬಾಬೋರೇ ಇಂಥ ಹಾಡುಗಳನ್ನು ಕವಿಗಳಿಂದ ಮಾಡಿಸಿದ್ದಾರೆ, ಬರೆಸಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಯಾವ ಶಾಸ್ತ್ರ ಪುರಾಣದ ಮಾತು ಇಲ್ಲ. ಮೊದಲು ನೀವು ಅದನ್ನು ಓದಿದ್ರಿ, ಆದರೆ ಈಗ ಓದಿದ್ದನ್ನು ಮರೀರಿ ಅಂತ ಹೇಳ್ತಾರೆ ಬಾಬಾ. समझना है हम आत्मा है, जाते हैं अपने घर. आप मरे मर गई दुनिया. ನೀವು ಸತ್ತರೆ ಜಗತ್ತೇ ನಿಮ್ಮ ಪಾಲಿಗೆ ಸಾಯ್ತದೆ, ಇಲ್ಲದಂಗಾಗ್ತದೆ. ನೀವೀಗ ಆತ್ಮ ಆಗಿ ಮನೆಗೆ ಹೋಗುವುದರ ಬಗ್ಗೆ
ಚಿಂತನೆ ಮಾಡಬೇಕು. वेदशास्त्र तो साथ नहीं चलने, बाकी यह पढ़ाई साथ चलती. ನೀವೇನು ವೇದ ಪುರಾಣ ಓದಿದಿರಿ, ಅದರ ಜ್ಞಾನ ನಿಮ್ಮ ಜೊತೆಗೆ ಬರೋದಿಲ್ಲ. ಆದರೆ ಈಶ್ವರೀಯ ಜ್ಞಾನ ಏನು ಕೇಳ್ತಾ ಇದ್ದೀರಿ, ಇದರಿಂದ ಏನು ಪ್ರಾರಬ್ಧ ಪಡ್ಕೊಳ್ತಾ ಇದ್ದೀರಿ, ಅದು ನಿಮ್ಮ ಜೊತೆಗೆ ಬರ್ತದೆ. ಯ ಅಮರ್ ಲೋಕ ಹೇ, अमर कथा तुम सुन रहे हो, अमर लोक के लिए. ಬಾಬಾ ಹೇಳ್ತಾರೆ, ಸತ್ಯಯುಗ ಅಮರ ಲೋಕ ಆಗಿದೆ. ಅಲ್ಲಿಗೆ ಹೋಗುವುದಕ್ಕಾಗಿ ನೀವು ಅಮರ ಕಥೆಯನ್ನು ಕೇಳ್ತಾ ಇದ್ದೀರಿ. ಬಾಬಾ ಭಿ ಅಮರನಾಥ ಹೈ, ಹಮ್ ಸಬ್ ಪಾರ್ವತಿಯ ಅಮರ ಕಥಾ ಸುನ್ ರಹಿ. ನಾವೆಲ್ಲ ಪಾರ್ವತಿಯರು, ಶಿವಬಾಬಾ ಅಮರನಾಥ. ಈಗ ನಾವೆಲ್ಲ ಪಾರ್ವತಿಯರು ಆ ಅಮರನಾಥ ತಂದೆಯಿಂದ ಅಮರ ಕಥೆಯನ್ನು ಕೇಳ್ತಾ ಇದ್ದೀವಿ. अमरनाथ पर बर्फ़ का लिंग बनाते हैं, जिसकी पूजा आदि करते. अब निराकार की पूजा थोड़े ही हो सकेगी. ಅಮರನಾಥ ಪರ್ವತದಲ್ಲಿ ಮಂಜಿನ ಲಿಂಗವನ್ನು ಮಾಡಿ ಇಡ್ತಾರೆ. ಎಲ್ಲರೂ ಹೋಗಿ ಅದರ ಪೂಜೆ ಮಾಡ್ತಾರೆ. ವಾಸ್ತವಿಕವಾಗಿ ಪರಮಾತ್ಮ ನಿರಾಕಾರ, ಅವನ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವನ ನೆನಪಿನಾರ್ಥವಾಗಿ, ಅವನ ಕುರುಹುವಾಗಿ ಶಿವಲಿಂಗದ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ऐसे नहीं अपने आप कोई शिवलिंग बन जाता, खुद बनाते हैं, फिर झूठी बातें बहुत सुनाते हैं. ಅಮರನಾಥದಲ್ಲಿ ಮಂಜಿನ ಲಿಂಗು ಏನು ತಯಾರಾಗ್ತದೆ, ಅದು ತಾನೇ ಉದ್ಭವ ಆಗೋದಿಲ್ಲ. ಅಲ್ಲಿಯ ಪೂಜಾರಿಗಳೇ ಸೇರಿ ಅದನ್ನು ಮಾಡ್ತಾರೆ. ಭಕ್ತರಿಗೆ ಸುಳ್ಳು ಹೇಳ್ತಾರೆ, ಅದು ತಾನೇ ತಯಾರಾಗ್ತದೆ ಅಂತ, ತಂತಾನೇ ಅದು ಉಟ್ಕೊಳ್ತದೆ ಅಂತ. ಹೀಗೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸುಳ್ಳಿದೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, ಅಮರನಾಥದಲ್ಲಿ ಶಂಕರ್ ಪಾರ್ವತಿ ಕೋ ಕಥಾ ಸುನಾತೆ, ಅಬ ವಹಾ ಕಹಾ ಸೆ ಆಯಿ. ಹೇಳ್ತಾರೆ, ಅಮರನಾಥದಲ್ಲಿ ಶಂಕರ ಬಂದು ಪಾರ್ವತಿಗೆ ಅಮರ ಕಥೆ ಹೇಳ್ತಾನೆ ಅಂತ. ಸೂಕ್ಷ್ಮವತನದಲ್ಲಿ ಇರುವ ಶಂಕರ ಅಲ್ಲಿಗೆ ಹೇಗೆ ಬರ್ತಾನೆ? ಪರ್ವತದಲ್ಲಿ ಪಾರ್ವತಿ ಎಲ್ಲಿಂದ ಬರ್ತಾಳೆ? ಅವರಿಬ್ಬರು ಈಗೆಲ್ಲಿ ಹೋಗಿದ್ದಾರೆ, ಎಲ್ಲಿಂದ ಬಂದಿದ್ರು? ಯಾವ ವಿಚಾರನೂ ಭಕ್ತರಿಗೆ ಗೊತ್ತಿಲ್ಲ. ವಹ ತೋ ಕೋಯಿ ಮಾನಸರೋವರ್ ನಹಿ ಹೇ, ಸಚ್ಚಾ ಸಚ್ಚಾ ಮಾನಸರೋವರ್ ಯಹ ಬ್ರಹ್ಮ ಹೇ. ಮತ್ತು ಹೇಳ್ತಾರೆ, ಹಿಮಾಲಯ ಪರ್ವತದಲ್ಲಿ ಮಾನಸರೋವರ ಇದೆ. ಹಿಮಾಲಯ ಪರ್ವತ ಅಂದ್ರೇ ಕೈಲಾಸ ಪರ್ವತ ಅಂತ. ಬಾಬಾ ಹೇಳ್ತಾರೆ, ಅಲ್ಲಿ ಯಾವ ಮಾನಸರೋವರನೂ ಇಲ್ಲ. ನಿಜವಾದ ಮಾನಸರೋವರ ಬ್ರಹ್ಮ ತಂದೆ ಆಗಿದ್ದಾರೆ. ಈ ಬ್ರಹ್ಮ ತಂದೆಯ ದೇಹದಲ್ಲಿ ಜ್ಞಾನಸಾಗರ ಶಿವಬಾಬಾ ಬಂದು ಜ್ಞಾನ ಹೇಳ್ತಾರೆ. ಜ್ಞಾನಸಾಗರ್ ವಹ ಜಬ್ ತಕ್ ಇನ್ಮೇ ನ ಆಯೆ ತಬ್ ತಕ್ ಮಾನಸರೋವರ್ ಕೈಸೆ ಹೋ. ಆ ಜ್ಞಾನಸಾಗರ ತಂದೆ ಬ್ರಹ್ಮಾರವರ ರಥದಲ್ಲಿ ಬಂದು ಜ್ಞಾನ ಹೇಳುವಾಗ ಇವರು ಜ್ಞಾನದ ಮಾನಸರೋವರ ಆಗ್ತಾರೆ. ನಂತರ ಜ್ಞಾನದ ಬ್ರಹ್ಮಪುತ್ರ ನದಿ ಆಗ್ತಾರೆ ಇವರು. ಹಾಗೆ ನೀವು ಮಕ್ಕಳು ಸಹ ಜ್ಞಾನ ಕೇಳಿ ಪ್ರಚಾರ ಮಾಡುವಂತಹ ಜ್ಞಾನ ನದಿಗಳಾಗ್ತೀರಿ. ಕೆಲವರು ಜ್ಞಾನ ಸರೋವರ ಆಗ್ತಾರೆ, ಕೆಲವರು ಜ್ಞಾನದ ಹೊಂಡ ಆಗ್ತಾರೆ. ಯಾರ್ಯಾರು ಎಷ್ಟೆಷ್ಟು ಜ್ಞಾನ ತಿಳ್ಕೊತಾರೋ ಅಷ್ಟೇ ಅವರು ಸಾಗರನ ಸಮಾನ ಕೆಲವರಾಗ್ತಾರೆ. ಕೆಲವರು ಜ್ಞಾನ ಗಂಗೆಯರು ಅಥವಾ ನದಿಗಳಾಗ್ತಾರೆ, ಕೆಲವರು ಜ್ಞಾನದ ಸರೋವರಗಳಾಗ್ತಾರೆ, ಕೆಲವರು ಜ್ಞಾನದ
ಬಾವಿಗಳು ಅಥವಾ ಹೊಂಡಗಳಾಗ್ತವೆ. जब तक मनुष्य तन में न आए तब तक समझाए कैसे. तो इनके साथ तुम सब हो ज्ञान मान सरोवर, परंतु नंबरवार ಪುರುಷಾರ್ಥಾನುಸಾರ. ಇವರ ದೇಹದಲ್ಲಿ ಬರದಿದ್ದರೆ ಜ್ಞಾನಸಾಗರ ಪರಮಾತ್ಮ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಇವರ ದೇಹದಲ್ಲಿ ಬಂದು ಜ್ಞಾನ ಹೇಳಿದಾಗ ಇವರು ಪ್ರಥಮ ಜ್ಞಾನ ಮಾನಸರೋವರ ಆಗ್ತಾರೆ. ನಂತರ ನೀವೆಲ್ಲ ಮಕ್ಕಳು ಸಹ ನಂಬರ್ವಾರ್ ಮಾನಸರೋವರಗಳು ಆಗ್ತೀರಿ. फिर पुरुषार्थ अनुसार कोई बड़ी नदी है, कोई कैनाल है, कोई टुबका है, यह बाप समझाते हैं. ಪುರುಷಾರ್ಥದ ಅನುಸಾರವಾಗಿ ಕೆಲವರು ಜ್ಞಾನದ ಸರೋವರಗಳಾಗಿಯೇ ಉಳಿತಾರೆ, ಕೆಲವರು ಜ್ಞಾನದ ನದಿಗಳಾಗಿ ಹರಿತಾ ಹೋಗ್ತಾರೆ, ಜ್ಞಾನ ಪ್ರಚಾರ ಮಾಡ್ತಾ ಹೋಗ್ತಾರೆ. ಕೆಲವರು ಚಾನಲ್ ಆಗ್ತಾರೆ, ಕೆಲವರು ಹೊಂಡ ಆಗ್ತಾರೆ. बाप समझाते हैं, बच्चे तुम ब्रह्मा कुमार और ब्रह्मा कुमारियाँ. ब्रह्मा का बाप फिर शिव है, तो हम शिव बाबा के पोत्रे पोत्रियाँ हैं. ನಾವೆಲ್ಲ ಬ್ರಹ್ಮ ತಂದೆಯ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರು. ಆ ಬ್ರಹ್ಮನಿಗೆ ತಂದೆ ಯಾರು? ಶಿವ ಬಾಬಾ. ಅಂದರೆ ನಾವು ಶಿವನ ಮೊಮ್ಮಕ್ಕಳಾಗ್ತೀವಿ. ಬ್ರಹ್ಮ ಬಾಬಾ ತಂದೆ, ಶಿವ ಬಾಬಾ ತಾತ ಆಗ್ತಾರೆ. यूँ तो शिव बाबा के बच्चे हैं, लेकिन अभी शरीर में आए हैं. वह निराकार है, इसलिए उनके पोत्रे ब्रह्मा के बच्चे और बच्चियाँ हम भाई बहन ठहरे. ನಾವು ಶಿವನ ಮಕ್ಕಳೇ ಹೌದು, ಆದರೆ ಈಗ ನಾವು ದೇಹದಲ್ಲಿ ಇದ್ದೇವೆ, ಅವನು ದೇಹದಲ್ಲಿ ಬಂದಿದ್ದಾನೆ. ಹೀಗಾಗಿ ಸಾಕಾರದಲ್ಲಿ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದೆ. ಪರಸ್ಪರ ಸೋದರ ಸೋದರರು. ऐसे जो निश्चय करते हैं उनको कहा जाता है ईश्वरीय औलाद. शिव बाबा हमारा दादा है, दादे से वर्षा मिलता है. ಶಿವ ತಂದೆನೇ ನಮಗೆ ತಾತ, ತಾತನ ಆಸ್ತಿ ತಂದೆಯ ಮೂಲಕ ದೊರೀತಾ ಇದೆ ಎಂಬ ನಿಶ್ಚಯ ಯಾರಲ್ಲಿ ಆಗ್ತದೆ ಅವರೇ ಈಶ್ವರನ ಮಕ್ಕಳು, ಆಸ್ತಿಗೆ ಅಧಿಕಾರಿಗಳು. तुम कहते हो हम ईश्वरीय कुल के हैं. भाई बहन होने के कारण विकार में जा नहीं सकते, नहीं तो वह क्रिमिनल असॉल्ट हो जाए, उसको बहुत खराब कहा जाता है. इसलिए बाबा कहते बच्चे खबरदार रहना. भाई बहन कहकर अगर विकार में गए तो बहुत कड़ी सजा भोगनी पड़ेगी. ಸೋದರ ಸೋದರಿಯಾಗಿರುವ ಕಾರಣ ಸೋದರ ಸೋದರಿಯರು ವಿಕಾರದಲ್ಲಿ ಹೋಗಬಾರದು. ಹೋದರೆ ಅದು ದೊಡ್ಡ ಪಾಪ, ದೊಡ್ಡ ಅಪರಾಧ ಆಗ್ತದೆ. ಅಂತಹ ಅಪರಾಧ ಮಾಡುವವರಿಗೆ ಕಠಿಣವಾದ ಶಿಕ್ಷೆ ಇದೆ ಮುಂದೆ. ಸದ್ಗುರು ಬಾಪ ಕಾ ನಿಂದಕ್ ಠೌರ್ ನ ಪಾಯಿ. ಅದಕ್ಕೆ ಬಾಬಾ ಆಗಾಗ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಹೇಳ್ತಾರೆ, ಸದ್ಗುರುವಿನ ನಿಂದಕನಿಗೆ ಮೂರೂ ಲೋಕದಲ್ಲಿ ಸ್ಥಾನ ಇಲ್ಲ ಅಂತ. ವಹ ಗುರು ಲೋಕ್ ತೋ ಬಹುತ್ ಹೈ, ಯಹ ತೋ ಏಕ್ ಹಿ ಬಾರ್ ಸದ್ಗುರು ಮಿಲ್ತೆ. ಆ ಗುರುಗಳು ಅನೇಕರಿದ್ದಾರೆ, ಈ ಸತ್ಯಗುರು ಒಬ್ಬನೇ ಇದ್ದಾನೆ, ಒಂದೇ ಸಲ ಸಿಗ್ತಾನೆ. ಇಡೀ ಕಲ್ಪದಲ್ಲಿ ಒಂದೇ ಸಲ ಸಿಗ್ತಾನೆ. सतयुग में फिर दैवी बाबाएँ मिलेंगे, यहाँ है यह ಬೇಹದ್ ಕಾ ಬಾಪ್. ಸಂಗಮ ಯುಗದಲ್ಲಿ ಬೇಹದ್ದಿನ ತಂದೆ ಸಿಗ್ತಾರೆ. ಸತ್ಯತ್ರೇತಾಯುಗದಲ್ಲಿ ದೇವತೆಗಳೇ ನಮ್ಮ ತಂದೆ ಆಗಿರ್ತಾರೆ.
ದೈವಿ ತಂದೆಗಳು ಸಿಗ್ತಾರೆ. अब तुम हो ईश्वरीय बाबा के बच्चे और बच्चियाँ. ब्रह्मा द्वारा शिव बाबा पढ़ा रहे हैं. कहते हैं हमको गॉड ने नॉलेज दी. मम्मा है गॉडेस ಆಫ್ ನಾಲೆಜ್. ಈಗ ನಾವು ಈಶ್ವರನ ಮಕ್ಕಳು. ಬ್ರಹ್ಮಾರವರ ಮೂಲಕ ಶಿವನಿಂದ ಜ್ಞಾನ ಕೇಳ್ತಾ ಇದ್ದೇವೆ, ಕಲಿತಾ ಇದ್ದೇವೆ. ನಾವೆಲ್ಲರೂ ಜ್ಞಾನದ ದೇವಿ ದೇವತೆಗಳು ಆಗ್ತಾ ಇದ್ದೇವೆ. ಜ್ಞಾನ ದೇವಿಯರು, ಜ್ಞಾನ ದೇವತೆಗಳು. ಹೇಗೆ ಜಗದಂಬಾ ಸರಸ್ವತಿಗೆ ಜ್ಞಾನದೇವಿ ಅಂತ ಹೇಳಲಾಗ್ತದೆ, ಹಾಗೆ ಆ ಜಗದಂಬಾ ಸರಸ್ವತಿಯ ಮಕ್ಕಳೂ ಸಹ ಹಮ್ ಗಾಡೆಸ್ ಆಫ್ ನಾಲೆಜ್ ಹೇ. ನಾವು ಜ್ಞಾನದೇವ ಜ್ಞಾನದೇವಿಯರು ಆಗಿದ್ದೇವೆ. गॉड ब्रह्मा को नहीं कहेंगे. गॉड तो एक है, बाकी रहे उनके बच्चे. ब्रह्मा और ब्रह्मा कुमार कुमारी. ಪರಮಾತ್ಮ ಒಬ್ಬನೇ. ಬ್ರಹ್ಮನಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ. ಪರಮಾತ್ಮ ಒಬ್ಬನೇ, ಅವನ ಮಕ್ಕಳು ನಾವು ಬ್ರಹ್ಮ ಕುಮಾರ್ ಕುಮಾರಿಯ. वास्तव में बच्चे तो तुम ब्रह्मा के भी ठहरे. उनको भी कहा जाता गॉड ऑफ नॉलेज. यह ब्रह्मा गॉडेस तो गुप्त है, मम्मा गॉड ऑफ नॉलेज तो गॉडेस ऑफ नॉलेज तो ಪ್ರತ್ಯಕ್ಷ. ಬ್ರಹ್ಮ ಬಾಬನು ಸಂಗಮ ಯುಗದಲ್ಲಿ ಜ್ಞಾನದೇವ ಆಗಿದ್ದಾರೆ, ಆದರೆ ಅವರು ಗುಪ್ತವಾಗಿ ಇದ್ದಾರೆ. ಸರಸ್ವತಿಯವರನ್ನು ಈ ಯಜ್ಞದಲ್ಲಿ ಮುಂದೆ ಇಡಲಾಗಿದೆ. ಸರಸ್ವತಿಯ ಪ್ರಚಾರ ಜಾಸ್ತಿ ಇದೆ. ಭಕ್ತಿ ಮಾರ್ಗದಲ್ಲೂ ಸಹ ಸರಸ್ವತಿಗೆ ಜ್ಞಾನದ ದೇವಿ ಅಂತ ಹೇಳಲಾಗ್ತದೆ. ಸರಸ್ವತಿಗೂ ಜ್ಞಾನ ಬಂದಿದ್ದು ಜ್ಞಾನದೇವ ಬ್ರಹ್ಮನಿಂದ, ಆದರೆ ಬ್ರಹ್ಮನ ಹೆಸರು ಪ್ರಸಿದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ब्रह्मा को भी गॉड ऑफ नॉलेज नहीं कहेंगे. उनको नॉलेज मिली है शिव से. ब्रह्मा को गॉड नहीं कह सकते, गॉड एक है. ಲೌಕಿಕದಲ್ಲೂ ಬ್ರಹ್ಮನಿಗೆ ಜ್ಞಾನದೇವ ಅಂತ ಹೇಳಿಲ್ಲ. ವಾಸ್ತವಿಕವಾಗಿ ಬ್ರಹ್ಮ ಬಾಬೋರಲ್ಲಿನೂ ಸಂಪೂರ್ಣ ಜ್ಞಾನ ಇದೆ. ಜ್ಞಾನಸಾಗರ ಶಿವಬಾಬಾ ಮೊದಲು ಬಂದು ಅವರಿಗೇನೇ ಜ್ಞಾನ ತಿಳಿಸಿಕೊಡ್ತಾರೆ. ಆದರೆ ಬ್ರಹ್ಮನಿಗೆ ಪರಮಾತ್ಮ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಜ್ಞಾನದೇವ ಅಂತಲೂ ಅವರ ಪ್ರಚಾರ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮನೇ ಬ್ರಹ್ಮ ದ್ವಾರ ಸೃಷ್ಟಿ ರಚಿ ಕಲ್ಪ ಪಹಲೆ ಮಿಸಲ್ तो जरूर पहले पहले ब्राह्मण होंगे. ಪರಂಪಿತ ಪರಮಾತ್ಮ ಬ್ರಹ್ಮಾರವರ ಮೂಲಕ ಹೊಸ ರಚನೆ ಮಾಡ್ತಾರೆ. ಹೊಸ ರಚನೆ ಅಂದ್ರೇ ಸಂಗಮ ಯುಗದ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ಹೊಸ ಸೃಷ್ಟಿಯ ಪ್ರಾರಂಭ ಸಂಗಮ ಯುಗದಿಂದನೇ ಆಗ್ತದೆ. दूसरे जो यज्ञ होते हैं उनमें ऐसा कोई नहीं होता जो वर्षों तक चले. अक्सर करके 7 रोज चलता है. इस यज्ञ को कहा जाता इम्पेरिशेबल अविनाशी यज्ञ. बहुत समय चलने वाला रुद्र ज्ञाನ ಯಜ್ಞ. ಪರಮಾತ್ಮ ಸ್ಥಾಪನೆ ಮಾಡುವಂಥ ಯಜ್ಞ ಅವಿನಾಶಿ ಯಜ್ಞ ಆಗಿದೆ. ಜಗತ್ತಿನ ವಿನಾಶ ಆಗೋ ತನಕನೂ ಈ ಯಜ್ಞ ನಡೀತದೆ. ಭಕ್ತಿ ಮಾರ್ಗದ ಯಜ್ಞಗಳು ಜಾಸ್ತಿ ಅಂದರೆ 1 ದಿನ, 3 ದಿನ, 7 ದಿನಗಳವರೆಗೆ ನಡೀತವೆ. अंत्य तक यह यज्ञ चलना है. पुरानी दुनिया की सामग्री स्वाहा होने वाली है और कोई ऐसा रुद्र ज्ञान यज्ञ रच नहीं सकता. भक्ति मार्ग में फिर इस नाम से छोटे छोटे यज्ञ रचते. ಹಳೆ ಜಗತ್ತೇ ಇದರಲ್ಲಿ
ಸ್ವಾಹ ಆಗೋ ತನಕ ಈ ಯಜ್ಞ ಮುಗಿಯೋದಿಲ್ಲ. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ರುದ್ರ ಜ್ಞಾನ ಯಜ್ಞದ ಸ್ಥಾಪನೆ ಮಾಡ್ತಾನೆ. ಇದು ಮಹಾಯಜ್ಞ ಆಗಿದೆ. ಈ ಯಜ್ಞದ ಜ್ಞಾಪಕಾರ್ಥವಾಗಿ ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದಲ್ಲಿ ಸಣ್ಣ ಪುಟ್ಟ ಯಜ್ಞಗಳನ್ನು ಮಾಡ್ತಾರೆ. ಉಸ್ಕೋ ಭಿ ನಾಮ್ ರಖೇಂಗೆ ರುದ್ರ ಯಜ್ಞ. रुद्र गीता सुनाई परंतु फिर भूल जाते. वहाँ गीता सुनाएंगे या वेद आदि सुनाएंगे, कहेंगे ಜ್ಞಾನ ಯಜ್ಞ ರಚೆಂಗೆ. ಬಾಬಾ ಹೇಳ್ತಾರೆ, ಕೆಲವರು ರುದ್ರ ಯಜ್ಞ ಅಂತ ಮಾಡ್ತಾರೆ, ಕೆಲವರು ಜ್ಞಾನ ಯಜ್ಞ ಅಂತ ಮಾಡ್ತಾರೆ, ಗೀತಾ ಜ್ಞಾನ ಯಜ್ಞ ಅಂತ ಮಾಡ್ತಾರೆ. ಅಲ್ಲಿ ಭಗವದ್ಗೀತೆಯ ಪಠಣ ಮಾಡ್ತಾರೆ, ವೇದಗಳನ್ನು ಹೇಳ್ತಾರೆ. ರುದ್ರ ಪರಮಾತ್ಮನೇ ಬಂದು ಗೀತಾ ಜ್ಞಾನ ಕೊಟ್ಟಿದ್ದಾನೆ ಅನ್ನೋದು ಮರ್ತು ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲ. ಕೃಷ್ಣ ಕಾ ನಾಮ್ ಕಹ ದೇತೆ. ಗೀತಾ ಯಜ್ಞದಲ್ಲಿ ಕೃಷ್ಣನ ಹೆಸರನ್ನೇ ಹೇಳ್ತಾರೆ ವಿನಃ ಪರಮಾತ್ಮನ ಹೆಸರು ಯಾರೂ ಹೇಳೋದಿಲ್ಲ. ಅಭಿ ತುಮ್ ಸಾಮ್ನೆ ಬೈಠೆ, जरूर शिव बाबा ब्रह्मा बाबा याद पड़ेगा. वह ब्राह्मण लोग तो सिर्फ कह देते हम ब्रह्मा की औलाद है, लेकिन जानते नहीं. ಈಗ ನಾವು ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಇಬ್ಬರನ್ನೂ ನೆನ್ಪು ಮಾಡ್ತೀವಿ. ಹೊರಗಿನ ಬ್ರಾಹ್ಮಣರು ಹೇಳ್ತಾರೆ, ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಆದರೆ ಬ್ರಹ್ಮನಿಂದ ಹೇಗೆ ಹುಟ್ಟಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಜಬ್ ಕೋಯಿ ಸಮझाओ कोई को तो बोलो तुम भी के हो, प्रजापिता नाम तो है ना. जो पास्ट हुआ सो फिर जरूर प्रेजेंट होगा ना. गाया हुआ है परमात्मा ब्रह्मा मुख कमल से ब्राह्मण सूर्यवंशी और चंद्रवंशी धर्म की ಸ್ಥಾಪನಾ ಕರ್ತೆ ಹೇ. ಹೊಸಬರಿಗೂ ನೀವು ತಿಳಿಸ್ರಿ, ನಾವು ಹೇಗೆ ಬ್ರಹ್ಮನ ಮಕ್ಕಳಾಗಿದ್ದೇವೆಯೋ ಹಾಗೆ ನೀವುಗಳು ಸಹ ಆದಿಪಿತಾ ಬ್ರಹ್ಮನ ಮಕ್ಕಳಾಗಿದ್ದೀರಿ. ಆದರೆ ನಾವು ಆ ವಿಚಾರ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ, ನೀವು ತಿಳ್ಕೊಂಡಿಲ್ಲ ಅಷ್ಟೇ. ಸಂಗಮ ಯುಗದಲ್ಲಿ ಪರಂಪಿತಾ ಪರಮಾತ್ಮ ಬಂದು ಬ್ರಹ್ಮ ಮುಖಕಮಲದಿಂದ ಬ್ರಾಹ್ಮಣ ಸೂರ್ಯವಂಶಿ ಚಂದ್ರವಂಶಿ ಧರ್ಮದ ಸ್ಥಾಪನೆ ಮಾಡ್ತಾರೆ. ಸಂಗಮ ಯುಗದಲ್ಲೇ ಪರಮಾತ್ಮ ಬಂದು ಏಕಕಾಲದಲ್ಲಿ 3 ಧರ್ಮಗಳ ಸ್ಥಾಪನೆ ಮಾಡ್ತಾರೆ. ಒಂದು ಬ್ರಾಹ್ಮಣ ಧರ್ಮ, ಎರಡನೇದು ದೇವತಾ ಧರ್ಮ, ಮೂರನೇದು ಕ್ಷತ್ರಿಯ ಧರ್ಮ. नहीं तो पूछना चाहिए प्रजापिता जो थे वह कहाँ गए. पहले पहले ब्रह्मा मुख वंशावली ब्राह्मण होंगी. तुम जानते हो हम ब्रह्मा मुख वंशावली ब्राह्मण हैं. मम्मा बाबा कहते हैं, पत्र लिखते हैं, बोर्ड भी लिखा हुआ है. ಬಾಬಾ ಹೇಳ್ತಾರೆ, ಎಲ್ಲರೂ ಪ್ರಜಾಪಿತಾ ಬ್ರಹ್ಮನ ಮಕ್ಕಳೇ. ನಾವು ನೇರವಾಗಿ ಅವನ ಮೂಲಕ ಜ್ಞಾನ ಕೇಳಿ ಹುಟ್ಟಿದ್ದೇವೆ. ಬ್ರಹ್ಮ ಬಾಬಾ ತಾಯಿ ಆಗಿದ್ದಾರೆ, ಶಿವ ಬಾಬಾ ನಮಗೆ ತಂದೆ ಆಗಿದ್ದಾರೆ. ನಾವು ಆ ಶಿವನಿಗೆ ಪತ್ರ ಬರೀತೀವಿ ಬ್ರಹ್ಮರವರ ಮೂಲಕ. ಇನ್ನು ಬಾಬಾ ಹೇಳ್ತಾರೆ, ನೀವು ಜನರಿಗೆ ಮೊದಲು ಶಿವ ತಂದೆಯ ಪರಿಚಯ ಕೊಡಿ, ಪರಮಾತ್ಮನ ಪರಿಚಯ ಕೊಡಿ. पिता तो सर्वव्यापी नहीं होगा. अच्छा भल ब्रह्मा तुम्हारा क्या लगता है. जरूर यह होकर गए हैं, तब तो यादगार बनाए. ಬಂದವರಿಗೆ ಪರಮಾತ್ಮ ನಿಮಗೇನಾಗಬೇಕು ಅಂತ ಕೇಳ್ರಿ, ಬ್ರಹ್ಮ ತಂದೆ ನಿಮಗೇನಾಗಬೇಕು ಅಂತ ಕೇಳ್ರಿ. ಶಿವನ ಜೊತೆಗೆ ಆತ್ಮರಿಗೆ ಯಾವ ಸಂಬಂಧ ಇದೆ, ಬ್ರಹ್ಮನ ಜೊತೆಗೆ ಮನುಷ್ಯ ಆತ್ಮರಿಗೆ
ಯಾವ ಸಂಬಂಧ ಇದೆ ಅಂತ ತಿಳಿಸ್ರಿ. ಜನ ಹೇಳ್ತಾರೆ ಪರಮಾತ್ಮನೇ ನಮ್ಮ ತಂದೆ ಅಂತ. ಆಗ ಕೇಳ್ರಿ, ತಂದೆ ಆದವನು ಸರ್ವವ್ಯಾಪಿ ಹೇಗೆ ಆಗ್ತಾನೆ ಅಂತ. अब फिर से रचना रच रहे हैं तो हमारा बाप साकार में ब्रह्मा है. परम पिता परमात्मा ब्रह्मा मुख कमल द्वारा पढ़ा रहे. तुम भी सीखो, 21 जन्मों के लिए बाप से वर्षा पाएंगे, नहीं तो नहीं पाएंगे. कोटों में कोई आकर ज्ञान सुनेंगे जो 5000 वर्ष पहले भी ब्रह्मा की औलाद बने थे वह बनेंगे. ನಂತರ ಹೇಳಿ, ಆ ಪರಮಾತ್ಮನೇ ಈಗ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ನಮಗೆ ರಾಜಯೋಗ ಕಲಿಸ್ತಾ ಇದ್ದಾರೆ, ಈಶ್ವರೀಯ ಜ್ಞಾನ ಕೊಡ್ತಾ ಇದ್ದಾರೆ. ಇದನ್ನು ಕಲಿಯೋದ್ರಿಂದ ನಾವು 21 ಜನ್ಮಕ್ಕೆ ಮಾಲೀಕರಾಗ್ತೀವಿ, ವಿಶ್ವದ ಮಾಲೀಕರಾಗ್ತೀವಿ. ಆದರೆ ಈ ಜ್ಞಾನ ಯಾರಿಗೆ ಹಿಡಿಸ್ತದಂದರೆ, ಯಾರು 5000 ವರ್ಷಗಳ ಹಿಂದೆಯೂ ಬಂದು ಈ ಜ್ಞಾನ ಕೇಳಿದರು. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾಗಿ ಬಂದಿದ್ದರು. ಅವರೇ ಈ ಕಲ್ಪದಲ್ಲಿಯೂ ಜ್ಞಾನ ಕೇಳ್ತಾರೆ, ಒಪ್ಕೊಳ್ತಾರೆ, ಪುರುಷಾರ್ಥ ಮಾಡ್ತಾರೆ. ಅಭಿ ನಹಿ ಬನೆ ಹೇ ತೋ ಫಿರ್ ಸೆ ಭಿ ನಹಿ ಬನೆಂಗಿ. ಈಗ ಅವರು ದೇವತಾ ಆಗದೆ ಹೋದರೆ ಎಂದೆಂದೂ ದೇವತಾ ಆಗೋದಿಲ್ಲ. बाप आए हैं मनुष्य से देवता बनाने, फिर वही ब्रह्मा भी चाहिए. अब ईश्वरीय औलाद तुम हो, यज्ञ रचा है ब्राह्मण जरूर बनेंगे. ಬಾಬಾ ಹೇಳ್ತಾರೆ, ನಾನು ಬಂದಿರೋದು ಮನುಷ್ಯರನ್ನು ದೇವತಾ ಮಾಡಲಿಕ್ಕೆ. ಮತ್ತೆ ನನಗೆ ಇದೇ ರಥ ಬೇಕು. ಈ ಬ್ರಹ್ಮಾರವರ ಮೂಲಕನೇ ನಿಮಗೆ ಹೊಸ ಜನ್ಮ ಕೊಡ್ತೀನಿ, ಆಸ್ತಿನೂ ಕೊಡ್ತೀನಿ. ಇವರ ಮೂಲಕ ಯಜ್ಞದ ರಚನೆ ಮಾಡ್ತೀನಿ, ಬ್ರಾಹ್ಮಣರನ್ನು ರಚನೆ ಮಾಡ್ತೀನಿ. ಬ್ರಾಹ್ಮಣೋं की चोटी है ना, परंतु तुमने शायद सदा सुख का वर्षा नहीं लिया होगा, तब मानते नहीं हो. इतने सब ढेर बीके हैं, वृद्धि होती है. अभी तुम बाप दादा की याद में परमपिता परमात्मा के सन्मुख बैठे हो. इसको कहा जाता है ओमिनी प्रेजेंट. हजूर तो अभी हाजिर है ना. ಬಾಬಾ ಹೇಳ್ತಾರೆ, ಬಾಪ್ ದಾದಾರವರ ಸನ್ಮುಖದಲ್ಲಿ ನಾವು ಕೊಡ್ತಿದ್ದೀವಿ. ಎಲ್ಲ ಮಕ್ಕಳು ಅನುಭವ ಮಾಡ್ತೀವಿ, ಪರಮಾತ್ಮನ ಸನ್ಮುಖದಲ್ಲಿ ಇದ್ದೇವೆ ಅಂಥೇಳಿ. ಇದಕ್ಕೆ ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ ಅಂತ. ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳ ಹೃದಯದಲ್ಲಿ ಅವನಿರ್ತಾನೆ. ಎಲ್ಲಿ ನೋಡಿದರೂ ಮಕ್ಕಳಿಗೆ ತಂದೆಯ ನೆನಪು ಬರ್ತಿರ್ತದೆ. ಅವನು ನಮ್ಮ ಸನ್ಮುಖದಲ್ಲಿ ಹಾಜರಾಗ್ತಾನೆ. ಅದಕ್ಕಾಗಿ ಇದೇ ಮಾತನ್ನು ಭಕ್ತರು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿದರು. ಕ್ಯೋಂಕಿ ಹಜೂರ್ ಅಭಿ ಹಾಜಿರ್ ಹೇನ ಕ್ಯಾ ಕರ್ತೆ. ಯಾಕೆ ಅಂದರೆ ಆ ಸಾಹೇಬ ತಂದೆ ಈಗ ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ. ಬಂದು ಏನು ಮಾಡ್ತಾನೆ, कर्म अकर्म विकर्म का राज समझा रहे हैं सन्मुख. सारे सृष्टि का बीज रूप है, जिसमें सारे सृष्टि के आदि मध्य अंत्य का ज्ञान है. वह नॉलेजफुल है. ऐसे नहीं कि हर मनुष्य की बुद्धि में क्या है वह जानेंगे. नहीं, परमात्मा बंदो कर्म अकर्म विकर्मದ ರಹಸ್ಯ ತಿಳಿಸ್ತಾನೆ. ಪರಮಾತ್ಮ ಬೀಜರೂಪ ಆಗಿದ್ದಾನೆ, ಜ್ಞಾನಸಾಗರ. ಇಡೀ ಜಗತ್ತಿನ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ. ಆದರೆ ಪ್ರತಿಯೊಬ್ಬರ ಮನಸ್ಸು ಬುದ್ಧಿಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ತುಮಕೋ ಜ್ಞಾನ ಸಿಕ್ಲಾತಾ ಹೂँ, राजयोग सिखलाता हूँ.
जिस योग लगाने से तुम पावन बन जाएंगे और इस सृष्टि चक्र को समझने से प्योरिटी का ताज, रत्न जड़ित ताज आ जाएगा। इसको अविनाशी ಜ್ಞಾನ ರತ್ನ कहते हैं। ಬಾಬಾ ಹೇಳ್ತಾರೆ, ನಿಮಗೆ ನಾನು ರಾಜಯೋಗ ಕಲಿಸ್ತೀನಿ, ಜ್ಞಾನ ಕಲಿಸ್ತೀನಿ. ಯೋಗ ಮಾಡುವುದರ ಮೂಲಕ ನೀವು ಪಾವನ ಆಗ್ತೀರಿ. ಚಕ್ರದ ಜ್ಞಾನ ಕೇಳೋದ್ರಿಂದ ನಿಮಗೆ ರತ್ನಜಡಿತವಾದ ಕಿರೀಟ ಸಿಗ್ತದೆ. ಯೋಗ ಮತ್ತು ಪವಿತ್ರತೆಯಿಂದ ನಿಮಗೆ ಬೆಳಕಿನ ಕಿರೀಟ ಸಿಗ್ತದೆ. ಜ್ಞಾನ ಕೇಳಿ ಧಾರಣೆ ಮಾಡೋದ್ರಿಂದ, ಜ್ಞಾನದ ಪ್ರಚಾರ ಮಾಡೋದ್ರಿಂದ ನಿಮಗೆ ರತ್ನಖಚಿತವಾದ ಕಿರೀಟ ಸಿಗ್ತದೆ. ಯೋಗ ಮಾಡೋದ್ರಿಂದ, ಪಾಪ ಕಳ್ಕೊಳ್ಳೋದ್ರಿಂದ ನಿಮಗೆ ಪವಿತ್ರತೆಯ ಬೆಳಕಿನ ಕಿರೀಟ ಸಿಗ್ತದೆ. ಯೋಗ ಸೇ ಹೆಲ್ತ್, ಜ್ಞಾನ ಸೇ ವೆಲ್ತ್ ಮಿಲ್ತಿ. ಹೆಲ್ತ್ ವೆಲ್ತ್ ಹೇ ತೋ ಹ್ಯಾಪಿನೆಸ್ ಬಿ ಹೇ. ಯೋಗದಿಂದ ಆರೋಗ್ಯ, ಜ್ಞಾನದಿಂದ ಸಂಪತ್ತಿನ ಪ್ರಾಪ್ತಿಯಾಗ್ತದೆ. इसलिए इसको अविनाशी ಜ್ಞಾನ ರತ್ನ कहते हैं. ಜ್ಞಾನಕ್ಕೆ ಜ್ಞಾನ ರತ್ನಗಳು ಅಂತ ಹೇಳಲಾಗ್ತದೆ. ಈ ಜ್ಞಾನ ರತ್ನಗಳಿಂದ ಭವಿಷ್ಯದಲ್ಲಿ ಸ್ಥೂಲ ರತ್ನಗಳ ಪ್ರಾಪ್ತಿಯಾಗ್ತದೆ. ಆರೋಗ್ಯ, ಭಾಗ್ಯ, ಸುಖ ಎಲ್ಲವೂ ಸಿಗ್ತದೆ. ಯೋಗ ಸೇ ವಿಕರ್ಮ ನಾಶ हो और लाइट का ताज आ जाएगा. ದೇವತಾಯೇ ಎವರ್ ಹೆಲ್ದಿ ವೆಲ್ದಿ ರಹತೆ. ಯೋಗದಿಂದ ವಿಕರ್ಮಗಳು ನಾಶ ಆಗಿ ಬೆಳಕಿನ ಕಿರೀಟ ಪ್ರಾಪ್ತಿಯಾಗ್ತದೆ. ದೇವತೆಗಳು ಸದಾ ಆರೋಗ್ಯದಿಂದ ಇರ್ತಾರೆ, ಸದಾ ಸಿರಿವಂತ ಆಗಿ ಇರ್ತಾರೆ. तुम स्वदर्शन चक्रधारी बनते हो और ज्ञान धारण करते हो, जिससे तुम वेल्दी बन जाएंगे. इसको ही नेचर क्योर कहा जाता है. आत्मा पवित्र हो गई, फिर शरीर भी पवित्र मिलेगा. उनको कहा जाता है देवता. ಈ ಜ್ಞಾನ ಯೋಗದಿಂದ ಇಡೀ ಜಗತ್ತಿನ ಪ್ರಾಕೃತಿಕ ಚಿಕಿತ್ಸೆ ನಡೀತದೆ. ನಿಮ್ಮ ಚಿಕಿತ್ಸೆನೂ ನಡೀತದೆ. ನೀವು ಆತ್ಮ ಪವಿತ್ರ ಆಗ್ತೀರಿ. ಆಗ ನಿಮಗೆ ದೇಹವೂ ಸಹ ಪವಿತ್ರವಾದ ದೇಹ ಸಿಗ್ತದೆ. सतयुग में तुम हेल्दी वेल्दी होंगे. आयु 150 वर्ष की थी. अभी तो भोगी बन गए तो अकाले मृत्यु हो जाता है. ಸತ್ಯಯುಗದಲ್ಲಿ ಆತ್ಮ ಪವಿತ್ರ ಆಗಿರುವ ಕಾರಣ ದೇಹನೂ ಪವಿತ್ರ ನಿರೋಗಿಯಾಗಿರ್ತದೆ. ಆಯುಷ್ಯ 150 ವರ್ಷ ಇರ್ತದೆ. ಕಲಿಯುಗದವರು ಭೋಗಿಗಳಾಗಿರುವ ಕಾರಣ ಆಕಸ್ಮಿಕ ಸಾವಿಗೆ ಬಲಿಯಾಗ್ತಾರೆ. ವಹ ಹೇ ಪವಿತ್ರ ದುನಿಯಾ, ಯಹ ಹೇ ಅಪವಿತ್ರ ದುನಿಯಾ. ಅದು ಪವಿತ್ರ ಪ್ರಪಂಚ, ಇದು अपवित्र प्रपंच. बाप कहते, जब धर्म ग्लानि होती है तो मैं आता हूँ. अपने बड़ों को गाली देना यह भारत में ही होता है. ಬಾಬಾ ಹೇಳ್ತಾರೆ, ಯಾವಾಗ ಧರ್ಮದ ಗ್ಲಾನಿ ಆಗ್ತದೆ ಆಗ ನಾನು ಬರ್ತೀನಿ. ತಮ್ಮ ಹಿರಿಯರನ್ನು ಬೈಯುವುದು, ನಿಂದನೆ ಮಾಡುವುದು ಇದು ಭಾರತದಲ್ಲಿ ನಡೀತದೆ. ಒಂದು ಕಡೆ ಪೂಜೆ ಮಾಡೋದು, ಇನ್ನೊಂದು ಕಡೆ ನಿಂದನೆ ಮಾಡೋದು. ಯದಾ ಯದಾ ಹಿ ಧರ್ಮಸ್ಯ ಯಹಾ ಕಿ ಬಾತೆ. ಬಾಪ್ ಸಮझाते हैं माया ने बिल्कुल ही ಕಪೂತ್ ಬನಾ ದಿಯಾ ಹೈ. ಧರ್ಮದ ಗ್ಲಾನಿ ಆದಾಗ ನಾನು ಬರ್ತೀನಿ ಅನ್ನುವ ವಿಚಾರ ಭಾರತದ ವಿಚಾರ ಆಗಿದೆ. ಮಾಯೆ ನಿಮ್ಮನ್ನು ಕುಪುತ್ರರನ್ನಾಗಿ ಮಾಡಿದೆ. कपूत भ्रष्टाचारी को कहा जाता है.
फिर श्रेष्ठाचारी कौन बनाएगा? नई दुनिया ಶ್ರೇಷ್ಠಾಚಾರಿ. ಕುಪುತ್ರರು ಅಂದ್ರೇ ಭ್ರಷ್ಟಾಚಾರಿಗಳು, ಸುಪುತ್ರರು ಅಂದರೆ ಶ್ರೇಷ್ಠಾಚಾರಿ. ಹಾಗಾದರೆ ನಿಮ್ಮನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡೋರು ಯಾರು? ಪರಮಾತ್ಮನೇ ಬಂದು ನಿಮಗೆ ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾನೆ. ನೀವು ಶ್ರೇಷ್ಠಾಚಾರಿಯಾದಾಗ ಜಗತ್ತೇ ಶ್ರೇಷ್ಠಾಚಾರಿ ಆಗ್ತದೆ. अब पुरानी दुनिया जड़ जड़ीभूत हो गई. हर चीज़ ऐसी होती है. सब कुछ ख़त्म होना ही. ಈಗ ಹಳೆ ಜಗತ್ತು ಜರ್ಜರಿತ ಆಗಿದೆ, ವಿನಾಶ ಆಗ್ಲಿಕ್ಕೆ ಬಂದಿದೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ಸಹ ಇದೇ ಥರ ಆಗ್ತದೆ. इस शरीर की भी तुमको पालना करनी है, ಸಾಥ್ ಸಾಥ್ ಪಢಾಯಿ ಭೀ ಕರ್ನಿ. ಬಾಬಾ ಹೇಳ್ತಾರೆ, ಈ ದೇಹದ ಮೂಲಕನೇ ನೀವು ದೇವತಾ ಆಗುವ ಪುರುಷಾರ್ಥ ಮಾಡ್ತಿದ್ದೀರಿ. ಅದಕ್ಕಾಗಿ ಈ ದೇಹದ ರಕ್ಷಣೆ ಅಥವಾ ಪಾಲನೆಯೂ ಸಹ ಸರಿಯಾಗಿ ಮಾಡಬೇಕು. ಜೊತೆಗೆ ಅಭ್ಯಾಸನೂ ಮಾಡಬೇಕು. ऐसे बहुत बच्चे हैं जो गृहस्थ व्यवहार में रहते, नौकरी आदि करते, ऊंच पद पाने के लिए श्रीमत पर पूरा चलते. ಅನೇಕ ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೂ ಸಹ ಶ್ರೀಮತದ ಪಾಲನೆ ಮಾಡ್ತಾ ಉನ್ನತ ಪದವಿಯ ಪುರುಷಾರ್ಥ ಮಾಡ್ತಾರೆ. बाबा को मालूम होगा तो राय देंगे, इस हालत में ऐसे करो. बताएंगे बाबा हमारे पास यह है. ಯಾವ ಮಕ್ಕಳು ತಮ್ಮ ಪ್ರತಿಯೊಂದು ಸಮಾಚಾರ ತಂದೆಗೆ ತಿಳಿಸ್ತಾರೆ ಅವರಿಗೆ ಬಾಬಾ ಸಲಹೆ ಕೊಡ್ತಾರೆ. ಮಕ್ಕಳೇ, ಈ ಥರ ಮಾಡಿ, ಈ ಥರ ನಡೀರಿ. बाबा कहेंगे पैसा है तो भल मकान बनाओ, बच्चे आदि नहीं है तो मकान किस लिए. कहेंगे अच्छा सेंटर खोल दो, बहुतों का कल्याण हो जाएगा. ನಿಮ್ಮ ಹತ್ರ ಹಣ ಇದ್ದರೆ ನಿಮಗೆ ವಾಸ ಮಾಡಲಿಕ್ಕೆ, ಮಕ್ಕಳಿಗೆ ವಾಸ ಮಾಡಲಿಕ್ಕೆ ಮನೆ ಕಟ್ಟಿರಿ. ಯಾರಿಗೆ ಮಕ್ಕಳಿಲ್ಲ ಅವ್ರ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿರಿ. ಅನೇಕರ ಕಲ್ಯಾಣ ಆಗುವುದು. ಏಕ ಕಮರಾ ಜ್ಞಾನ के लिए दे दो, प्रॉपर्टी तुम्हारी ही रहेगी. सिर्फ सर्विस अर्थ इन्हों को दे दो. ಬಾಬಾ ಏನು ಹೇಳ್ತಾರೆ, ನಿಮ್ಮ ಸಲುವಾಗಿ ಒಂದು ಮನೆ ಕಟ್ಕೊಳ್ರಿ, ಅದರಲ್ಲಿಂದೇ ಒಂದು ಹಾಲನ್ನು ಕ್ಲಾಸ್ ಮಾಡೋದಕ್ಕಾಗಿ ಬಿಟ್ಕೊಡಿ. ಆಸ್ತಿ ಮನೆ ಎಲ್ಲ ನಿಮ್ಮ ಹೆಸರಿಗೆ ಇರಲಿ, ಸೇವೆ ಮಾಡಲಿಕ್ಕಾಗಿ ಅವಕಾಶ ಕೊಡಿ. बल किराया भी ले लो, किराएदार को कभी धनी इंटरफियर नहीं करते. ऐसे सेंटर खोलते जाओ. ನಿಮಗೆ ಹಣದ ಅವಶ್ಯಕತೆ ಇತ್ತು ಅಂದರೆ ಬಾಡಿಗೆ ಕೊಡಿ. ನೀವು ಸೇವಾ ಕೇಂದ್ರದಿಂದ ಬಾಡಿಗೆ ಇಸ್ಕೊಳ್ರಿ, ಆದರೆ ಮಧ್ಯ ಮಧ್ಯದಲ್ಲಿ ಅವರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾರೆ. ನೋಡಿ, ಮಾಲೀಕ ಆದವರು ಒಮ್ಮೆ ಒಂದು ಮನೆಯನ್ನು ಬಾಡಿಗೆಗೆ ಕೊಟ್ಟ ನಂತರ ಮತ್ತೆ ಮತ್ತೆ ಹೋಗಿ ಅವ್ರಿಗೆ ಏನು ಮಾಡೋದಿಲ್ಲ, ಕಷ್ಟ ಕೊಡೋದಿಲ್ಲ. ಹಾಗೆ ನಿಮಗೆ ಹಣ ಬೇಕು ಅಂದರೆ ಬಾಡಿಗೆ ಇಸ್ಕೊಂಡಾದರೂ ಸೇವಾ ಕೇಂದ್ರ ನಡೆಸಲಿಕ್ಕೆ ಸಹಯೋಗ ಕೊಡಿ. ऐसे सेंटर खोलते जाओ. पहले सेंटर की पूरी संभाल करो, फिर कुछ बचत है तो बाप को मदद करनी चाहिए. है तो भल दे सकते. सेंटर पर मदद देने से भी तुम्हारा भविष्य बनता है. ಹಣ ಇದ್ದವರು ಸೇವಾ ಕೇಂದ್ರನೂ ಕಟ್ಟಿಸ್ರಿ, ಆ ಸೇವಾ ಕೇಂದ್ರದ ವ್ಯವಸ್ಥೆನೂ ನೋಡ್ಕೊಳ್ಳಿ, ಖರ್ಚು ಮಾಡಿ. ಸೇವಾ ಕೇಂದ್ರಕ್ಕೆ ದಾನ ಕೊಡೋದ್ರಿಂದನೂ ನಿಮ್ಮ ಭವಿಷ್ಯದ ಪ್ರಾಪ್ತಿ ಜಮಾ ಆಗ್ತದೆ. जो है वह सफल करना है. मनुष्य दान करते दूसरे जन्म में उसका फल मिलता.
यह भी करते हो सेवा अर्थ तो इनका ಭವಿಷ್ಯ किस जन्म के लिए मिलता है. ಹೇಗೆ ಭಕ್ತಿಯಲ್ಲಿ ದಾನ ಮಾಡೋದ್ರಿಂದ ಮತ್ತೊಂದು ಜನ್ಮದಲ್ಲಿ ಅದರ ಫಲ ಸಿಗ್ತದೆ, ಹಾಗೆ ಇಲ್ಲಿಯೂ ಸಹ ಸಂಗಮ ಯುಗದಲ್ಲಿ ಸೇವೆ ಮಾಡೋದ್ರಿಂದ 21 ಜನ್ಮ ಅದರ ಪ್ರಾರಬ್ಧ ಸಿಗ್ತದೆ. बाकी बच्चों को कभी किसका कर्जा नहीं रखना है. कर्ज है मर्ज. कर्जी को बहुत फुरना रहता है. कर्ज न दे तो इज्जत चली जाए. ಬಾಬಾ ಹೇಳ್ತಾರೆ, ನೀವು ಸಾಲ ಇಸ್ಕೊಂಡು ಸೇವೆ ಮಾಡಬೇಡ್ರಿ. ಸಾಲ ಅಂದರೆ ಶೂಲ ಅಂತ ಹೇಳ್ತಾರೆ. ಸಾಲ ಅಂದರೆ ಒಂದು ದೊಡ್ಡ ಕಾಯಿಲೆ ಇದ್ದಂಗೆ. ಕಾಯಿಲೆ ಬಂದವರು ಹೇಗೆ ಚಿಂತೆಯಲ್ಲಿ ಕೊರಗ್ತಾ ಇರ್ತಾರೆ, ಹಾಗೆ ಸಾಲ ಇದ್ದವರು ಸಹ ಚಿಂತೆನೇ ಮಾಡ್ತಿರ್ತಾರೆ. ಸಾಲ ಕೊಡದೇ ಇದ್ದರೆ ಮರ್ಯಾದೆ ಹೋಗ್ತದೆ. ಆದರೂ ಸಹ ಜನ ಸಾಲ ಮಾಡೋದನ್ನು ಬಿಡೋದಿಲ್ಲ. बहुत कर्जा उठाते, शादियों पर तीर्थों पर बहुत खर्चा करते. ಲೌಕಿಕ ಮನುಷ್ಯರು ಸಾಲ ಮಾಡೋದು ಯಾಕೆ? ಮಕ್ಕಳ ಮದುವೆ ಸಲುವಾಗಿ ಸಾಲ ಮಾಡ್ತಾರೆ, ತೀರ್ಥಯಾತ್ರೆಗೆ ಹೋಗುವುದಕ್ಕಾಗಿ ಸಾಲ ಮಾಡ್ತಾರೆ. ಬಾಕಿ ಪೇಟ್ ಅಥವಾ ರೋಟಿ ಪರ್ कोई ज़्यादा ಖರ್ಚಾ नहीं होता है. ಹೆಚ್ಚಿನ ಖರ್ಚಿಗಾಗಿ ಸಾಲ ಮಾಡ್ತಾರೆ. ಇಲ್ಲದಿದ್ದರೆ ಊಟ ಮಾಡಲಿಕ್ಕೆ ಎಷ್ಟು ಬೇಕು ಹಣ? 2 ರೊಟ್ಟಿಗೆ ಎಷ್ಟು ಹಣ ಬೇಕು? ಅದಕ್ಕಾಗಿ ಯಾರು ಸಾಲ ಮಾಡುವ ಅಗತ್ಯನೇ ಇರೋದಿಲ್ಲ. ಫಿಜೂಲ್ ಖರ್ಚಾ ಬಹುತ್ ಕರ್ತೆ ಹೇ, ಶಾದಿ ತೋ ಬರ್ಬಾದಿ ಹೋ ಜಾತಿ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವ್ಯರ್ಥ ಖರ್ಚಿಗಾಗಿ ಸಾಲ ಮಾಡ್ತಾರೆ. ಮದುವೆಗಾಗಿ ಸಾಲ ಮಾಡ್ತಾರೆ, ಮನೆ ಕಟ್ಟೋದಕ್ಕಾಗಿ ಸಾಲ ಮಾಡ್ತಾರೆ, ಯಾತ್ರೆಗೆ ಹೋಗೋದಕ್ಕಾಗಿ ಸಾಲ ಮಾಡ್ತಾರೆ. ಅದೆಲ್ಲವೂ ಅನಾವಶ್ಯಕ ಅಂತ ಹೇಳ್ತಾರೆ ಬಾಬಾ. ಕಲಿಯುಗದ ಶಾದಿ ಅಂದರೆ ಬರ್ಬಾದಿ ಆಗಿದೆ ಅಂತಾರೆ ಬಾಬಾ. ಮದುವೆ ಮಾಡಿಕೊಡೋದಂದ್ರೇನು? ಜೀವನ ಹಾಳು ಮಾಡಿಕೊಡೋದು, ನರ್ಕದ ಗುಂಡಿಯಲ್ಲಿ ಬೀಳೋದು ಅಂತ ಹೇಳ್ತಾರೆ ಬಾಬಾ. ಗರೀಬ್ ಥೋಡೆ ಪೈಸೆ ಸೆ ಕಾಮ್ ಚಲಾತೆ. ಬಡವರು ಕಡಿಮೆ ಹಣದಿಂದನೇ ಜೀವನ ನಡೆಸ್ತಾರೆ, ಶ್ರೀಮಂತರಿಗೆ ಜಾಸ್ತಿ ಹಣದ ಆಸೆ ಇರ್ತದೆ. ಬಡವರು ಶ್ರೀಮಂತರು ಎಲ್ಲರಿಗೂ ಬಾಬಾ ಶ್ರೀಮತ ಕೊಡ್ತಾರೆ. ಹಣ ಇದ್ದವ್ರು ಏನು ಮಾಡಬೇಕು, ಹಣ ಇಲ್ಲದೆ ಇರೋರು ಯಾವ ಥರ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಸಲಹೆ ಕೊಡ್ತಾರೆ. ತುಮ್ ಬಾಪ್ ಕಿ ರಾಯ್ ಲೇತೆ ಚಲೋ. ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ಹೇಗೇ ಇರಲಿ, ನೀವು ತಂದೆಯಿಂದ ಸಲಹೆ ಕೇಳ್ತಾ ಹೋಗ್ರಿ. कोई भी खराब आदत, बहुत चाय पीना, सिगरेट पीना, यह कोई आदत नहीं होनी चाहिए. ಬಾಬಾ ಹೇಳ್ತಾರೆ, ಜಾಸ್ತಿ ಚಹಾ ಕುಡಿಯೋದು, ಗಂಟೆಗೊಮ್ಮೆ ಚಹಾ ಕುಡಿಯೋದು, ಸಿಗರೇಟ್ ಸೇದೋದು, ಹೆಂಡ ಕುಡಿಯೋದು, ಇವೆಲ್ಲ ದುಶ್ಚಟಗಳು. ಇಂಥ ದುರಭ್ಯಾಸಗಳು ನಿಮ್ಮಲ್ಲಿ ಇರಬಾರದು. ಮನುಷ್ಯ ಪೈಸಾ ಇಕಟ್ಠಾ ಕರ್ತೆ ಹೈ. तुम्हारी यह है नंबर 1 बैंक. इसमें 4 आना डालो तो भविष्य में हीरा बन जाएगा. ಹಣ ಇದ್ದವರು ಹಣವನ್ನು ಬ್ಯಾಂಕ್ನಲ್ಲಿ ಹಾಕ್ತಾ ಹೋಗ್ತಾರೆ, ಜಮಾ ಮಾಡ್ತಾರೆ. ಆದರೆ ನಿಮ್ಮದಾಗಿದೆ ಈಶ್ವರೀಯ ಬ್ಯಾಂಕ್, ನಂಬರ್ 1 ಬ್ಯಾಂಕ್. ಇದರಲ್ಲಿ 4 ಆಣೆ ಹಾಕಿದರೆ ಭವಿಷ್ಯದಲ್ಲಿ ನಿಮಗೆ ಅದು ವಜ್ರ ಆಗಿ ಸಿಗ್ತದೆ. ಪತ್ಥರ್ ಸೆ ಸೋನಾ ಬನ್ ಜಾತಾ ಹೈ. ಈ ಬ್ಯಾಂಕ್ನಲ್ಲಿ ಕಲ್ಲು ಹಾಕಿದರೆ ಅದು ಚಿನ್ನದ ಕಲ್ಲುಗಳಾಗಿ ನಿಮಗೆ ವಾಪಸ್ ಸಿಗ್ತವೆ. ತುಮಾರಿ ಹರ್ ಚೀಜ ಕೋ ಪಾರಸ್ ಬನಾ ದೇತಾ ಹೈ. ಶಿವ ಬಾಬಾ ಕಾ ಭಂಡಾರ ಸದೈವ ಭರ್ಪೂರ್ ಹೈ. ಶಿವನ ಭಂಡಾರದಲ್ಲಿ ನೀವು ಯಾವ ವಸ್ತು ಹಾಕ್ತೀರಿ, ಕಲ್ಲು ಹಾಕಿದ್ರೂ ಅದು ಪಾರಸ ಆಗಿಬಿಡ್ತದೆ. ಶಿವನ ಭಂಡಾರ ಅಂತೂ ಸದಾ ಭರ್ಪೂರಾಗಿರ್ತದೆ. ढेर बच्चे भंडारा कैसे खूटेगा, ಇಂಪಾಸಿಬಲ್ है. ಶಿವನ ಭಂಡಾರವನ್ನು ತುಂಬಿಸುವಂಥವರು ರಾಶಿ ರಾಶಿ ಮಕ್ಕಳಿದ್ದಾರೆ. ಯಾವತ್ತೂ ಈ ಭಂಡಾರ ಖಾಲಿ ಆಗೋದಿಲ್ಲ.
ಇದು ಅಸಾಧ್ಯ ಅಂತ ಹೇಳ್ತಾರೆ ಬಾ. ಪರಮಾತ್ಮನ ಭಂಡಾರ ಖಾಲಿಯಾಗಿದೆ ಅಂದರೆ ಅದು ಅಸಾಧ್ಯ ಅಂತ ಹೇಳ್ತಾರೆ. ಫಾಲ್ತು ತೋ ಕೋಯಿ ಸೆ ಲೇನಾ ನಹೀ ಹೇ, ಮಹಲ್ ಥೋಡೆ ಹಿ ಬನಾನೆ, ಬಾಬಾ ಹೇ ದೇನೆ ವಾಲಾ, काम में आना होगा तो लेंगे, नहीं तो क्यों लेंगे, जो फिर देना पड़े. ಬಾಬಾ ಹೇಳ್ತಾರೆ, ನೀವು ಸಹ ಫಾಲ್ತು ಖರ್ಚಿಗಾಗಿ ತಗೋಬಾರದು. ಏನು ಅವಶ್ಯಕತೆ ಇದೆ ಅದಕ್ಕಾಗಿ ನೀವು ತಗೋಬೇಕು. ಬಾಬಾನೂ ಅಷ್ಟೇ, ಮಕ್ಕಳ ಹಣವನ್ನು ಸೇವೆಗಾಗಿ ಉಪಯೋಗಿಸ್ತಾರೆ. ಅದರ ಅವಶ್ಯಕತೆ ಇತ್ತು ಅಂದರೆ ತಗೊಳ್ತಾರೆ, ಮುಂದೆ ವಿನಾಶದ ಸಮಯದಲ್ಲಿ ಬೇಡ ಅಂತ ಹೇಳ್ತಾರೆ. ಅವಶ್ಯಕತೆ ಇಲ್ಲದೇ ಇದ್ದಾಗ ತಗೊಂಡು ಏನು ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ತಗೊಂಡ್ರೆ ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಲ್ಲ ಶಿವ ಬಾಬಾ. ಅದಕ್ಕೆ ಯಾವಾಗ ಅವಶ್ಯಕತೆ ಇದೆಯೋ ಆಗ ಮಾತ್ರ ಬಾಬಾ ಇಸ್ಕೋತಾರೆ. ಅವಶ್ಯಕತೆ ಇರುವಾಗ ಯಾರು ಸೇವೆ ಮಾಡ್ತಾರಲ್ಲ ಅವರಿಗೆ ಡಬಲ್ ಭಾಗ್ಯ ಸಿಗ್ತದೆ. ಇನ್ನೇನು ನಾಳೆ ಬ್ಯಾಂಕೆಲ್ಲ ಲೂಟಿ ಆಗ್ತದೆ, ಬ್ಯಾಂಕೆಲ್ಲ ಮುಚ್ಚಿ ಹೋಗ್ತವೆ ಅಂದಾಗ ನೀವು ಹಣ ತಂದು ಕೊಟ್ಟರೆ ಬಾಬಾ ಹೇಳ್ತಾರೆ ಬೇಡ. ನೋಟೆಲ್ಲ ಏನಾಗ್ಬಿಟ್ಟು ಬಂದಾಗ್ಬಿಟ್ಟು, 2000 ನೋಟು, 1000 ರೂಪಾಯಿ ನೋಟು, ಹಳೆ ನೋಟ್ಗಳೆಲ್ಲ ರದ್ದು ಮಾಡಿ. ಅವಾಗ ಜನ ತಂದು ಕೊಟ್ಟರೆ ಏನು ಮಾಡೋದು? ತಗೊಂಡು ಬೇಡ ಅಂದ್ವಿ ನಾವು. ಹಾಗೆ ಬಾಬಾ ಹೇಳ್ತಾರೆ, ಅವಶ್ಯಕತೆ ಇದ್ದಾಗ ಸೇವೆ ಮಾಡಿದರೆ ಅದಕ್ಕೆ ಹೆಚ್ಚಿನ ಫಲ. ನಾಳೆ ನಿಮ್ಮ ನೋಟಿಗೆ ಏನು ಬೆಲೆನೇ ಇಲ್ಲ ಅಂದರೆ ಅದನ್ನು ಇಸ್ಕೊಂಡು ಏನು ಮಾಡ್ತಾರೆ ಬಾಬಾ? ನೀವೇನು ಕೊಟ್ಟರು ನನ್ನ ಬ್ಯಾಂಕ್ ಈಗ ಕ್ಲೋಸ್ ಆಯಿತು ಅಂತಾರೆ ಬಾಬಾ. ಈಗ ನಾನು ಬ್ಯಾಂಕ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಈಶ್ವರಿಯ ಬ್ಯಾಂಕ್ನಲ್ಲಿ. ಇಸ್ಲಿಯೇ ಜೋ ಭೀ ಹೇ ಸಫಲ್ ಕರು. ಅದಕ್ಕೆ ಸಮಯ ಇದ್ದಾಗ, ಅವಶ್ಯಕತೆ ಇದ್ದಾಗಲೇ ನಿಮ್ಮ ಹಣವನ್ನು ಸಫಲ ಮಾಡಿಕೊಡಿ. ಅಚ್ಚ, ಇದು ಈಶ್ವರಿಯ ಬ್ಯಾಂಕ್ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋं ಪ್ರತಿ, ಮಾತಾ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. कोई भी खराब आदत नहीं रखनी. ಯಾವುದೇ ಕೆಟ್ಟ ಅಭ್ಯಾಸ ನಿಮ್ಮಲ್ಲಿ ಇರಬಾರದು. श्रीमत पर अपना एक एक पैसा सफल कर भविष्य के लिए जमा करना है. ಶ್ರೀಮತದಿಂದ ನಡೆದು ಒಂದೊಂದು ಪೈಸೆಯೂ ಸಹ ಸಫಲ ಮಾಡ್ಕೋಬೇಕು, ಭವಿಷ್ಯಕ್ಕಾಗಿ ಜಮಾ ಮಾಡ್ಕೋಬೇಕು. ಎರಡನೇದು, ईश्वरीय कुल का बन कोई भी आसुरी कार्य नहीं करना है. सद्गुरु के निंदक कभी नहीं बनना. ಈಶ್ವರೀಯ ಕುಲದ ಮಗುವಾಗಿ ಆಸುರಿ ಕಾರ್ಯ ಮಾಡಬಾರದು. ಸದ್ಗುರುವಿನ ನಿಂದಕನಿಗೆ ಮೂರೂ ಲೋಕದಲ್ಲಿ ಸ್ಥಾನ ಇಲ್ಲ ಅಂತ ಹೇಳಲಾಗ್ತದೆ. ಆದ್ದರಿಂದ ಸದ್ಗುರುವಿನ ನಿಂದಕ ಆಗಬಾರದು. ವರದಾನ. ಮೇರೆ ಕೋ ತೇರೆ ಮೇ ಪರಿವರ್ತನ್ ಕರ್ ಸರ್ವ ಆಕರ್ಷಣ್ ಮುಕ್ತ ಬನನೆ ವಾಲೆ ಡಬಲ್ ಲೈಟ್ ಭವ. ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ ಸರ್ವ ಆಕರ್ಷಣೆಗಳಿಂದ ಮುಕ್ತ ಆಗುವಂಥ ಡಬಲ್ ಲೈಟ್, ಡಬಲ್ ಹಗುರ ಆಗಿರಿ. लौकिक संबंधों में सेवा करते हुए सदा यही स्मृति रहे कि ये मेरे नहीं, सभी बाप के बच्चे. बाप ने इनकी सेवा अर्थ हमें निमित्त बनाया है. ಲೌಕಿಕ ಸಂಬಂಧದಲ್ಲಿ ಇದ್ದು ಸೇವೆ ಮಾಡುವಾಗಲೂ ನೆನ್ಪಿಟ್ಕೊಳ್ಳಿ,
ಅವರೆಲ್ಲರೂ ತಂದೆಯ ಮಕ್ಕಳಾಗಿದ್ದಾರೆ. ಬಾಬವರು ಅವರ ಸೇವೆಗಾಗಿ ನಿಮ್ಮನ್ನು ಆ ಮನೆಯಲ್ಲಿ ನಿಮಿತ್ತ ಇಟ್ಟಿದ್ದಾರೆ, ನಿಮಿತ್ತ ಮಾಡಿ ಇಟ್ಟಿದ್ದಾರೆ. घर में नहीं रहते लेकिन सेवा स्थान पर रहते. मेरा सब तेरा हो गया. ನೀವು ಮನೆಯಲ್ಲಿ ಇರೋದಿಲ್ಲ, ನಿಮ್ಮ ಮನೆ ಅಂತ ತಿಳ್ಕೊಬೇಡಿ, ಅದು ಸೇವಾ ಸ್ಥಾನ ಅಂತ ತಿಳ್ಕೊಳ್ಳಿ. ಮನೇನೂ ಬಾಬೋರ್ದು, ನಿಮ್ಮ ಸಂಬಂಧಿಕರು ಬಾಬೋರ್ ಮಕ್ಕಳು, ನೀವು ಬಾಬನ ಮಗು. ನಿಮ್ಮದೇನಿದೆಯೋ ಅದು ಎಲ್ಲವೂ ಅವನದ್ದು. शरीर भी मेरा नहीं, मेरे में ही ಆಕರ್ಷಣ್ ಹೋತಿ ಹೈ. ದೇಹನೂ ನನ್ನದಲ್ಲ ಅಂತ ತಿಳ್ಕೊಳ್ಳಿ. ಎಲ್ಲಿ ನನ್ನತನ ಬರ್ತದೆ, ನನ್ನದು ಅಂತ ಬರ್ತದೆ, ಅಲ್ಲಿ ಆಕರ್ಷಣೆ ಇರ್ತದೆ. जब मेरा समाप्त हो जाता तब मन बुद्धि को कोई भी अपनी तरफ खींच नहीं सकता. ಎಲ್ಲಿ ನಾನು ಅನ್ನೋದು ಸಮಾಪ್ತಿ ಆಗ್ತದೆ, ನನ್ನದು ಅನ್ನೋದು ಸಮಾಪ್ತಿ ಆಗ್ತದೆ, ಅಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಯಾರೂ ತಮ್ಮ ಕಡೆಗೆ ಎಳೆಯೋದಿಲ್ಲ. ಬ್ರಾಹ್ಮಣ ಜೀವನ್ ಮೇ ಮೇರೆ ಕೋ ತೇರೆ ಮೇ ಬದಲ್ನೆ ವಾಲೆ ಹಿ ಡಬಲ್ ಲೈಟ್ ರಹ ಸಕ್ತೆ ಹೇ. ಬ್ರಾಹ್ಮಣ ಜೀವನದಲ್ಲಿ ನನ್ನದನ್ನು ನಿನ್ನದು ಅಂತ ಯಾರು ಪರಿವರ್ತನೆ ಮಾಡ್ತಾರೆ, ಅವರು ಡಬಲ್ ಲೈಟ್ ಆಗಿ ಇರ್ತಾರೆ. ಸ್ಲೋಗನ್. ವಿಘ್ನ प्रूफ बनने के लिए दुआओं का ಖಜಾನಾ ಜಮಾ ಕರೋ. ವಿಘ್ನ ಮುಕ್ತ ಆಗುವುದಕ್ಕಾಗಿ, ವಿಘ್ನದಿಂದ ಬಚಾವ್ ಮಾಡಿಕೊಳ್ಳೋದಕ್ಕಾಗಿ ಆಶೀರ್ವಾದಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ. ಲವಲೀನ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. किसी भी बात के विस्तार में न जाकर विस्तार को बिंदी लगाए, बिंदी में समा दो. बिंदी बन जाओ, बिंदी लगा दो, बिंदी समा जाओ बिंदी में, तो सारा विस्तार, सारी जाल सेकंड में समा जाएगी और समय बच जाएगा, मेहनत से छूट जाएंगे. ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗದೆ ಆ ವಿಸ್ತಾರಕ್ಕೆ ಪೂರ್ಣ ವಿರಾಮ ಹಾಕಿರಿ. ಬಿಂದು ಆಗಿರಿ, ಪೂರ್ಣ ವಿರಾಮ ಹಾಕಿರಿ. ಬಿಂದು ತಂದೆಯ ಪ್ರೇಮದಲ್ಲಿ ಮುಳುಗಿಬಿಡಿ. ಆಗ ಇಡೀ ವಿಸ್ತಾರ, ಇಡೀ ಜಾಲ ಏನಿದೆ, ಬಲೆ ಏನಿದೆ, ಅದು ಸಮಾಪ್ತಿ ಆಗ್ತದೆ. ಆಗ ನಿಮ್ಮ ಸಮಯ ಉಳಿತಾಯ ಆಗ್ತದೆ, ಪರಿಶ್ರಮದಿಂದ ನೀವು ಮುಕ್ತ ಆಗ್ತೀರಿ. बिंदी बन बिंदी में लवलीन हो जाएंगे. कोई भी कार्य करते बाप की याद में लवलीन रहेंगे. ಬಿಂದು ಆಗಿ ಬಿಂದು ತಂದೆಯ ಪ್ರೇಮದಲ್ಲಿ ಮುಳುಗ್ರಿ. ಆಗ ಯಾವುದೇ ಕೆಲಸ ಮಾಡ್ತಿದ್ರೂ ನೀವು ಆ ಪ್ರೇಮದ ಅನುಭವ ಮಾಡಬಹುದು. ಅಚ್ಚ. ಓಂ ಶಾಂತಿ.